ಒಂದು ಕಡೆ ಚಳಿ ಇದೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮಗದೊಂದು ಕಡೆ ನೆರೆಯ ರಾಜ್ಯ ಕೇರಳದಲ್ಲಿ JN1 ಉಪತಳಿ ಪತ್ತೆಯಾಗಿದೆ. ಕರ್ನಾಟಕದಲ್ಲಿ ಸಹಜವಾಗಿಯೇ ಕೊರೋನಾ ಡವಡವ ಶುರುವಾಗಿರುವಂತಹದ್ದು. ಕೊರೋನಾ ಝೀರೋ ಟೆಸ್ಟ್ ಝೀರೋ ಕೇಸ್, ಇದು ಕೊರೋನಾ ನಿಯಂತ್ರಣ ಮಾಡುವಂತಹ ಪರಿಣಾಮ. ಮಾನ್ಯ ಆರೋಗ್ಯ ಸಚಿವರೇ ಟೆಸ್ಟಿಂಗ್ ಟಾರ್ಗೆಟ್ಗೆ ಕೆಲ ಜಿಲ್ಲೆಗಳಲ್ಲಿ ಡೋಂಟ್ ಕೇರ್ ಅಂತಿದ್ದಾರೆ. ಟೆಸ್ಟ್ ಮಾಡದೆ ಸ್ವಾಬನ್ನು ಸಂಗ್ರಹಿಸದೆ ಕೈಕಟ್ಟಿ ಕುಳಿತಿದ್ದಾವೆ ಕೆಲ ಜಿಲ್ಲೆಗಳು. ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಟೆಸ್ಟಿಂಗ್ ಟಾರ್ಗೆಟ್ ಅನ್ನು ಕೊಟ್ಟಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಹಾಗಾದ್ರೆ ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ? ತಜ್ಞರ ಎಚ್ಚರಿಕೆಯ ಮಧ್ಯೆಯೂ ಕೂಡ ಮೈ ಮರೆತು ಸೈಲೆಂಟ್ ಆಗಿದ್ದಾವೆ ಕೆಲ ಜಿಲ್ಲೆಗಳು. ಇನ್ನು ಕೆಲ ಜಿಲ್ಲೆಗಳಲ್ಲಿ 1, 3, 6 ಟೆಸ್ಟ್ಗಳನ್ನು ಮಾತ್ರ ಮಾಡಲಾಗ್ತಾ ಇದೆ. ಬೆರಳೆಣಿಕೆಯ ಟೆಸ್ಟ್ಗಳವೆಲ್ಲವೂ ಕೂಡ. ಟೆಸ್ಟಿಂಗ್ ಮಾಡದ ಜಿಲ್ಲೆಗಳಿಗೆ ಕಿಟ್ಟನ್ನು ರವಾನೆ ಮಾಡಿಲ್ವಾ? ಹಾಗಿದ್ರೆ ಟೆಸ್ಟ್ ಮಾಡದಿದ್ದರೆ ಕೊರೋನಾ ಪತ್ತೆ ಆಗೋದಾದರೂ ಹೇಗೆ? ಕೊರೋನಾ ಬ್ಲಾಸ್ಟ್ ಆಗುವ ಮೊದಲು, ಕೊರೋನಾ ಸಮುದಾಯಕ್ಕೆ ಸ್ಪ್ರೆಡ್ ಆಗುವ ಮೊದಲು ಅದನ್ನು ನಿಯಂತ್ರಿಸೋದಾದರೂ ಹೇಗೆ? ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡುವ ಮೊದಲೇನೇ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂಥೇಳಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದು, ನಿರ್ಧಾರವನ್ನು ತೆಗೆದುಕೊಂಡಿದ್ದು, ಅದೆಲ್ಲವೂ ಕೂಡ ಕೇವಲ ನಾಮಕಾವಸ್ಥೆಗೆ ಮಾತ್ರನಾ? ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನುವ ರೀತಿಯಲ್ಲಿ CM ಸಿದ್ದರಾಮಯ್ಯನವರು ಕೇವಲ ಸಭೆಯನ್ನು ಮಾಡಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು, ಕೋವಿಡ್ ಟೆಸ್ಟನ್ನು ಹೆಚ್ಚಳ ಮಾಡಬೇಕು ಅನ್ನುವಂತಹ ಸಲಹೆ ಸೂಚನೆಯನ್ನು ಕೊಟ್ಟಿದ್ದು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತನಾ ಅಂತೇಳಿ. ಕಾರಣ, ಕೆಲವು ಜಿಲ್ಲೆಗಳಲ್ಲಿ ಟೆಸ್ಟಿಂಗನ್ನೇ ಮಾಡ್ತಾ ಇಲ್ಲ. ನೀವು ಟೆಸ್ಟಿಂಗ್ ಮಾಡಲಿಲ್ಲ ಅಂದರೆ ವ್ಯಕ್ತಿಯಲ್ಲಿ ಕೊರೋನಾ ವೈರಸ್ ಇದೆ ಅನ್ನೋದನ್ನು ಪತ್ತೆ ಹಚ್ಚೋದಾದರೂ ಹೇಗೆ? ಆ ವ್ಯಕ್ತಿ ಮತ್ತೊಬ್ಬರ ಜೊತೆ ಸಂಪರ್ಕಕ್ಕೆ ಹೋಗ್ತಾನೆ, ಮತ್ತೆಲ್ಲೋ ಸಮುದಾಯಕ್ಕೆ ಹೋಗ್ತಾನೆ, ಯಾವುದೋ ಸಭೆ ಸಮಾರಂಭಗಳಿಗೆ ಹೋಗ್ತಾನೆ, ಅಲ್ಲಿ ಸ್ಪ್ರೆಡ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮೊದಲನೇದಾಗಿ ಆತನನ್ನು ಐಡೆಂಟಿಫೈ ಮಾಡಬೇಕು, ಕೋವಿಡನ್ನು ಪತ್ತೆ ಹಚ್ಚಿ ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ. ಹಾಗಾದರೆ ಎಲ್ಲೆಲ್ಲಿ ಝೀರೋ ಟೆಸ್ಟ್ ಆಗಿದೆ ನೋಡ್ತಾ ಹೋಗೋಣ. ಡಿಸೆಂಬರ್ 23ರ ಟೆಸ್ಟಿಂಗ್ ವಿವರವನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಬೀದರ್ನಲ್ಲಿ ಝೀರೋ, ಟೆಸ್ಟಿಂಗೇ ಮಾಡಲಿಲ್ಲ ಅಂದರೆ ಕೊರೋನಾ ಪಾಸಿಟಿವ್ ಇರುವಂತಹ ವ್ಯಕ್ತಿಯನ್ನು ಹೇಗೆ ಐಡೆಂಟಿಫೈ ಮಾಡೋದಕ್ಕಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಚಿಕ್ಕಮಗಳೂರು ಕಾಫಿನಾಡಲ್ಲಿ ಝೀರೋ ಟೆಸ್ಟು, ಇವತ್ತಿನಿಂದ ದತ್ತಮಾಲೆ ಇದೆ, ಹೇಗೆ ಅದನ್ನು ಕಂಟ್ರೋಲ್ ಮಾಡ್ತಾರೆ ಸ್ಪ್ರೆಡ್ ಆದರೆ ಅನ್ನುವಂಥದ್ದು ಪ್ರಶ್ನೆ. ಅಲ್ಲಿ ಆ್ಯಕ್ಟಿವ್ ಕೇಸಸ್ಗಳ ಸಂಖ್ಯೆ 4 ಇದೆ. ಅದರ ಜೊತೆಗೆ ಚಿಕ್ಕಮಗಳೂರಿನ ಜೊತೆಗೆ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ. ಕೋಲಾರದಲ್ಲೂ ಕೂಡ ಝೀರೋ ಟೆಸ್ಟ್. ಬೆಂಗಳೂರಿನ ಕೂಗಳತೆಯ ದೂರದಲ್ಲಿರುವಂಥದ್ದು ಕೋಲಾರ, ಅಲ್ಲೂ ಕೂಡ ಝೀರೋ ಟೆಸ್ಟ್. ನೀವು ಟೆಸ್ಟೇ ಮಾಡ್ದಂಗೆ ಒಬ್ಬ ಸೋಂಕಿತ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮೊದಲು ಟೆಸ್ಟ್ ಮಾಡಬೇಕು, ಆತನಿಗೆ ಟ್ರೀಟ್ಮೆಂಟನ್ನು ಕೊಡಬೇಕು. ಬಾಗಲಕೋಟೆಯಲ್ಲಿ 3 ಟೆಸ್ಟನ್ನು ಮಾಡಲಾಗಿದೆ. 3 ಸಾಕಾ? 1,500 ಟೆಸ್ಟನ್ನು ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿರುವಂತಹದ್ದು. ಆರೋಗ್ಯ ಇಲಾಖೆಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರೇ ಹೇಳಿದ್ದು. ಹಾಗಾದರೆ ಅವ್ರು ಹೇಳೋದೊಂದು ಮಾಡೋದೊಂದಾ? ಅದೀಗಿರುವಂತಹ ಪ್ರಶ್ನೆ. ಬಾಗಲಕೋಟೆಯಲ್ಲಿ 3 ಟೆಸ್ಟು, ರಾಯಚೂರಿನಲ್ಲಿ 4 ಟೆಸ್ಟು, ಕೊಪ್ಪಳದಲ್ಲಿ 6 ಟೆಸ್ಟು, ಉತ್ತರ ಕನ್ನಡದಲ್ಲಿ 7 ಟೆಸ್ಟು, ವಿಜಯನಗರದಲ್ಲಿ 9 ಟೆಸ್ಟು, ವಿಜಯಪುರದಲ್ಲಿ 9, ಯಾದಗಿರಿಯಲ್ಲಿ 10, ಹಾಸನದಲ್ಲಿ 11 ಟೆಸ್ಟ್. ಕೇವಲ 1-2 ಬೆರಳೆಣಿಕೆಯ ಟೆಸ್ಟ್ಗಳನ್ನು ಮಾಡಿದರೆ ಕೊರೋನಾ ಸೋಂಕಿತರನ್ನು ಪ್ರಾಥಮಿಕ ಹಂತದಲ್ಲಿಯೇ ನಿಗ್ರಹಿಸೋದು, ಕಂಟ್ರೋಲ್ ಮಾಡೋದು ಅಸಾಧ್ಯದ ಕೆಲಸ. ಮೊದಲು ಸರ್ಕಾರ ಮಾಡಬೇಕಾಗಿದ್ದು, ಮೊದಲು ಆರೋಗ್ಯ ಇಲಾಖೆ ಮಾಡಬೇಕಾಗಿರುವಂತಹದ್ದು ಪ್ರಾಥಮಿಕವಾಗಿ ಸೋಂಕಿತರನ್ನು ಐಡೆಂಟಿಫೈ ಮಾಡಬೇಕು ಅಂದರೆ ಟೆಸ್ಟಿಂಗ್ ವಿಧಾನವನ್ನು ಹೆಚ್ಚಿಸಬೇಕು. ಆಟೋಮೆಟಿಕ್ ಆಗಿ ಕೊರೋನಾವನ್ನು ನಿಯಂತ್ರಿಸಬಹುದು. ಟೆಸ್ಟಿಂಗ್ ವಿಧಾನವನ್ನು ಮಾಡದೇನೆ, ಸೋಂಕಿತರನ್ನು ನೀವು ಪತ್ತೆ ಹಚ್ಚದೇನೆ ಎಷ್ಟೇ ಮುಂಜಾಗೃತ ಕ್ರಮಗಳನ್ನು ತೆಗೆದುಕೊಂಡ್ರು, ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡ್ರು ಹೊಳೆಯಲ್ಲಿ ಹುಣಸೆ ಹಣ್ಣನ್ನು ಕಳ್ಳಿದಂಗೆ. ಇನ್ಮೇಲಾದರೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಈ ಧಾರವಾಡ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಉತ್ತರ ಕನ್ನಡ, ಬೀದರು, ಚಿಕ್ಕಮಗಳೂರು ಇಲ್ಲಿಯ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ.